ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್, ಏನಂದರೆ 2011ರ ಭಾರತದ ಜನಗಣತಿಯ ಪ್ರಕಾರ ಪ್ರತಿ ಚದರ ಕಿಲೋಮೀಟರ್ಗೆ ಜನಸಾಂದ್ರತೆಯ ಪ್ರಮಾಣ ಎಷ್ಟು ಅಂತ. ಈ ಕ್ವಶನ್ ಪ್ರಕಾರ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಡಿ ಆಗುತ್ತೆ ನೋಡಿ ಫ್ರೆಂಡ್ಸ್. 382 ಜನರು ಪ್ರತಿ ಚದರ ಕಿಲೋಮೀಟರ್ಗೆ ಎಷ್ಟು ಜನ ಸಾಂದ್ರತೆ ಇರುತ್ತಾ ಅಂತ ಕ್ವಶನ್. ಓಕೆನಾ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್, ಇತ್ತೀಚೆಗೆ ಬಹಿರಂಗಪಡಿಸಲಾದ 2011ರ ಪ್ರಾಥಮಿಕ ಜನಗಣತಿಯ ಅಂಕಿ ಸಂಖ್ಯೆಗಳ ಪ್ರಕಾರ ಕರ್ನಾಟಕದ ಸಾಕ್ಷರತೆ ಪ್ರಮಾಣ ಇದು 2011 ಒಳಗಿದ್ದದ್ದು ನೋಡಿ ಫ್ರೆಂಡ್ಸ್. ಆಪ್ಷನ್ ಏನಪ್ಪ ಅಂತಂದ್ರೆ ಆಪ್ಷನ್ 2 75.6% ಇರುತ್ತೆ ನೋಡಿ ಫ್ರೆಂಡ್ಸ್. 2011 ಮಾರ್ಚ್ 31ರಂದು ಪ್ರಕಟಿಸಲಾದ 15ನೇ ಜನಗಣತಿ ಪ್ರಾಥಮಿಕ ವರದಿಯ ಪ್ರಸ್ತುತ ಕರ್ನಾಟಕದ ಒಟ್ಟಾರೆ ಜನಸಂಖ್ಯೆ 6,11,30,704 ಜನಸಂಖ್ಯೆಯಲ್ಲಿ ಕರ್ನಾಟಕ 9ನೇ ಸ್ಥಾನ. ಯಾವುದರ ಪ್ರಕಾರ ಅಂದ್ರೆ 2011ನೇ ಜನಗಣತಿ ಪ್ರಕಾರ. ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್, ಇತ್ತೀಚೆಗೆ ಬಿಡುಗಡೆಯಾದ 2011ನೇ ಪ್ರಾಥಮಿಕ ಜನಗಣತಿ ಸಂಖ್ಯೆಗಳ ಪ್ರಕಾರ ಕೆಳಕಂಡ ಯಾವ ಗುಂಪಿನ ರಾಜ್ಯಗಳಲ್ಲಿ ಜನಸಾಂದ್ರತೆಯು ಪ್ರತಿ ಚದರ ಕಿಲೋಮೀಟರ್ಗೆ 500ಕ್ಕಿಂತ ಹೆಚ್ಚಾಗಿದೆ? ಯಾವ ರಾಜ್ಯಗಳಲ್ಲಿ ಜನಸಂಖ್ಯೆ ಸಾಂದ್ರತೆಯು ಪ್ರತಿ 5 ಚದರ ಕಿಲೋಮೀಟರ್ಗೆ 500ಕ್ಕಿಂತ ಹೆಚ್ಚಾಗಿದೆ? ಆನ್ಸರ್ ನೋಡಿ ಫ್ರೆಂಡ್ಸ್, ತಮಿಳುನಾಡು, ಕೇರಳ, ಕರ್ನಾಟಕ ಈ ಪ್ರದೇಶಗಳಲ್ಲಿ ಜನಸಾಂದ್ರತೆಯು ಪ್ರತಿ ಚದರ ಕಿಲೋಮೀಟರ್ಗೆ 500ಕ್ಕಿಂತ ಹೆಚ್ಚಾಗಿದೆ ಅಂತ. ಸೂಚನೆ ನೋಡಿ ಫ್ರೆಂಡ್ಸ್ ಏನಿದೆ ಅಂತಂದ್ರೆ ಮಾರ್ಚ್ 31, 2011ರ ಜನಗಣತಿ ಪ್ರಾಥಮಿಕ ವರದಿ ಪ್ರಕಾರ ತಮಿಳುನಾಡು 555, ಕೇರಳ 859, ದೆಹಲಿ 11,297 ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ 500ಗಿಂತ ಹೆಚ್ಚಾಗಿದೆ. ಯಾವ್ಯಾವ ರಾಜ್ಯ ಅಂದರೆ ತಮಿಳುನಾಡು, ಕೇರಳ, ದೆಹಲಿ. ಅಲ್ಲಿ ತಮಿಳುನಾಡಲ್ಲಿ 555, ಕೇರಳದಲ್ಲಿ 859, ದೆಹಲಿಯಲ್ಲಿ 11,297. ಇದು ಪ್ರತಿ ಚದರ ಕಿಲೋಮೀಟರ್ಗೆ 500ಗಿಂತ ಜಾಸ್ತಿ ಐತಿ ಜನಸಾಂದ್ರತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್, ಮೌಲ್ಯ ಆಧಾರಿತ ತೆರಿಗೆ ಎಂದರೇನು? ಮೌಲ್ಯ ಆಧಾರಿತ ತೆರಿಗೆ ಎಂದರೇನು ಎಂಬುದು ನೆಕ್ಸ್ಟ್ ಕ್ವಶನ್ ಆಗೈತಿ ನೋಡಿ ಫ್ರೆಂಡ್ಸ್. ಈ ಕ್ವಶನ್ಗೆ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ 2 ಮೌಲ್ಯ ಆಧಾರಿತ ತೆರಿಗೆ ಎಂದರೇನು. ಅದಕ್ಕೆ ಆಪ್ಷನ್ 2 ಆನ್ಸರ್. ಆಪ್ಷನ್ 2 ಯಾವುದೈತಪ್ಪ ಅಂದರೆ ಉತ್ಪನ್ನದ ಮೇಲೆ ವಿವಿಧ ಹಂತಗಳಲ್ಲಿ ವಿಧಿಸಲಾದ ಮಾರಾಟದ ತೆರಿಗೆ. ಮೌಲ್ಯ ಆಧಾರಿತ ತೆರಿಗೆ ಅಂದ್ರೆ ನಾವೇನು ಉತ್ಪಾದನೆ ಮಾಡಿರ್ತೀವಿ, ಅಂದರೆ ಯಾವ ಪ್ರಾಡಕ್ಟನ್ನು ಉತ್ಪಾದನೆ ಮಾಡಿರ್ತೀವಿ ಆ ಹಂತದಲ್ಲಿ ಪ್ಯಾಕೇಜ್ ಆಗಲಿ ಮೆಟೀರಿಯಲ್ಸ್ ಆಗಲಿ ಉತ್ಪಾದನೆ ಹಂತದಲ್ಲಿ ವಿಧಿಸಲಾಗುವ ತೆರಿಗೆಯನ್ನು ಉತ್ಪನ್ನದ ಮೇಲೆ ವಿಧಿಸಲಾದ ವಿವಿಧ ಹಂತದಲ್ಲಿ ವಿಧಿಸಲಾಗುವ ಮಾರಾಟದ ತೆರಿಗೆ. ಮಾರಾಟಕ್ಕೆ ಏನು ಬೇಕಾಗಿರುತ್ತೆ ಅದು ತೆರಿಗೆಯನ್ನು ಮೌಲ್ಯ ಆಧಾರಿತ ತೆರಿಗೆ ಅಂತ ಕರಿತೀವಿ ನಾವು. 2011ನೇ ಜನಗಣತಿಯ ಪ್ರಕಾರ ಒಟ್ಟಾರೆ ರಾಷ್ಟ್ರವ್ಯಾಪಿ ಲೈಂಗಿಕ ಅನುಪಾತ ಎಷ್ಟಿದೆ? 2011ನೇ ಜನಗಣತಿಯ ಪ್ರಕಾರ 2011ನೇ ಜನಗಣತಿಯ ಪ್ರಕಾರ ಒಟ್ಟಾರೆ ರಾಷ್ಟ್ರವ್ಯಾಪಿ ಲೈಂಗಿಕ ಅನುಪಾತ ಎಷ್ಟಿದೆ?
ಇದಕ್ಕೆ ಆನ್ಸರ್ ನೋಡಿ ಫ್ರೆಂಡ್ಸ್ 3 ಆಗುತ್ತೆ ನೋಡಿ ಫ್ರೆಂಡ್ಸ್. 940. 2011ನೇ ಜನಗಣತಿ ಪ್ರಕಾರ ರಾಷ್ಟ್ರವ್ಯಾಪಿ ಲೈಂಗಿಕ ಅನುಪಾತ ಪ್ರತಿ 1000 ಪುರುಷರಿಗೆ 940 ಮಹಿಳೆಯರಿದ್ದಾರೆ. 2001ರ ಜನಗಣತಿಯಲ್ಲಿ 933 ಇದ್ದು 2011ನೇ ಜನಗಣತಿಯ ಪ್ರಕಾರ ಇದರ ಪ್ರಮಾಣ ಬೆಳವಣಿಗೆಯಲ್ಲಿದೆ ಎಂಬುದು ಕಂಡುಬರುತ್ತಂದ್ರೆ 2011ನೇ ಜನಗಣತಿಯಲ್ಲಿ 1000 ಪುರುಷರಿಗೆ 940 ಮಹಿಳೆಯರಿದ್ದಾರೆ. 2001ರ ಜನಗಣತಿಯನ್ನು ನಾವು ಪರಿಗಣಿಸಿ ನೋಡಿದಾಗ 933 ಇದ್ದು 2011 ಮತ್ತು 2001ನ್ನು ನೋಡಿದಾಗ 10 ವರ್ಷಗಳಲ್ಲಿ ಬೆಳವಣಿಗೆ ಏರ್ತಾ ಬಂದದ್ದು ಅಂತನ್ನೋದು ನಮಗೆ ಗೊತ್ತಾಗುತ್ತೆ. ತೆರಿಗೆ ಹಾಗೂ ಇತರೆ ರಸೀದಿಗಳ ಮೂಲಕ ಭಾರತ ಸರ್ಕಾರಕ್ಕೆ ಬರುವ ಎಲ್ಲ ಆದಾಯಗಳನ್ನು ಈ ಕೆಳಗಿನ ನಿಧಿಗೆ ಜಮಾ ಮಾಡಲಾಗುತ್ತದೆ. ಕ್ವಶನ್ ಇನ್ನೊಂದು ಸತಿ ನೋಡಿ ಫ್ರೆಂಡ್ಸ್. ತೆರಿಗೆ ಹಾಗೂ ಇತರೆ ರಸೀದಿ ಮೂಲಕ ಭಾರತ ಸರ್ಕಾರಕ್ಕೆ ಬರುವ ಎಲ್ಲ ಆದಾಯವನ್ನು ಈ ನಿಧಿಗೆ ಜಮಾ ಮಾಡಲಾಗುತ್ತೆ. ಅಂದರೆ ತೆರಿಗೆ ರಸೀದಿ ಮೂಲಕ ಬರುತ್ತಲ್ಲ, ಅದರದ್ದು ಆದಾಯವನ್ನು ಯಾವ ನಿಧಿಗೆ ಸೇರಿಸಲಾಗಕತ್ತೈತಿ ಅಂದ್ರೆ ಏನು ಬಜೆಟ್ ಒಳಗೆ ಯಾವ ನಿಧಿಗೆ ಅದನ್ನು ಸೇರಿಸ್ತಾರ ತೆರಿಗೆ ಮತ್ತು ರಸೀದಿ ಮೂಲಕ ಬಂದಿರೋದನ್ನು ಅಂತ ಕೇಳಿದ್ದಾರೆ. 36ನೇ ಕ್ವಶನ್ ನೋಡಿ ಫ್ರೆಂಡ್ಸ್. 3 ಆಗುತ್ತೆ. ಪ್ರಧಾನಮಂತ್ರಿ ಪರಿಹಾರ ನಿಧಿಗೆ ಸೇರಿಸಲಾಗುತ್ತದೆ. ಲಾಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್. ಕರ್ನಾಟಕ ಸರ್ಕಾರ ಮಹತ್ವಾಕಾಂಕ್ಷೆ ಯೋಜನೆ ಆಸರೆ ಯಾವುದಕ್ಕೆ ಸಂಬಂಧಿಸಿದೆ? ಕರ್ನಾಟಕದ ಮಹತ್ವಾಕಾಂಕ್ಷೆ ಯೋಜನೆ ಆಸರೆ ಯಾವುದಕ್ಕೆ ಸಂಬಂಧಿಸಿದಂತ ಅಂದ್ರೆ ಆಪ್ಷನ್ ಎ ನೋಡಿ ಫ್ರೆಂಡ್ಸ್. ಉತ್ತರ ಕರ್ನಾಟಕದಲ್ಲಿ 2009ರಲ್ಲಿನ ಪ್ರವಾಹ ಹಾವಳಿಯಿಂದ ತೀವ್ರ ತೊಂದರೆಗೊಳಗಾದ ಜನರಿಗೆ ಮನೆಗಳನ್ನು ನಿರ್ಮಿಸುವುದು ಆಸರೆ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಮಹತ್ವಾಕಾಂಕ್ಷೆ ಯೋಜನೆ ಆಸರೆಯಾಗಿದೆ. ಉತ್ತರ ಕರ್ನಾಟಕದಲ್ಲಿ 2009ರಲ್ಲಿ ಪ್ರವಾಹದ ಹಾವಳಿಯಿಂದ ತೀವ್ರ ತೊಂದರೆಗೊಳಗಾದ ಜನರಿಗಾಗಿ ಮನೆಗಳನ್ನು ನಿರ್ಮಿಸುವುದು ಆಸರೆ ಯೋಜನೆಯ ಮುಖ್ಯ ಉದ್ದೇಶ.